ಇದ್ದಾರೆ. ಪರ ಈ ಒಂದು ವರದಿಯಲ್ಲಿ ಬಂದಿರತಕ್ಕಂಥ ಪ್ರಮುಖವಾದಂತಹ ಅಂಶಗಳೇನಿದ್ದಾವೆ ಆ ಅಂಶಗಳ ಬಗ್ಗೆ ಈಗಾಗಲೇ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲೂ ಕೂಡ ಪರ ವಿರುದ್ಧವಾದಂತಹ ಮಾತುಗಳು ಬರ್ತಾ ಇದ್ದಾವೆ. ಸರ್ಕಾರ ಇನ್ನೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ. ಜನರ ಅಭಿಪ್ರಾಯಗಳು, ಜನರ ಸಲಹೆಗಳನ್ನು ಎಲ್ಲ ಕ್ರೋಢೀಕರಿಸಿ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆ ಏರ್ಪಡಿಸಿದೆ. ಆ ಸಭೆಯಲ್ಲಿ ಯಾವುದೇ ವಿಷಯ ಇಲ್ಲ ಅದರ್ ದ್ಯಾನ್ ದಿಸ್. ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಹೇಳಿಕೆಗಳು ಮತ್ತೆ ಏನೆಲ್ಲ ಅಭಿಪ್ರಾಯಗಳನ್ನು ಸಚಿವರುಗಳು ಕೂಡ ಅವರ ಒಂದು ತಿಳುವಳಿಕೆ ಆಧಾರದ ಮೇಲೆ ನಾವೆಲ್ಲ ಏನು ಸಲಹೆಗಳನ್ನು ಮಂಡಿಸ್ತೇವೆ ಇವೆಲ್ಲವನ್ನು ಕೂಡ ಪರಿಗಣಿಸಿ ಅಂತಿಮವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸಂಭವ 17ನೇ ತಾರೀಕು 4 ಗಂಟೆಗಿದೆ. ಅಲ್ಲಿನವರೆಗೂ ಕೂಡ ಈ ಒಂದು ವಿಷಯಗಳ ಬಗ್ಗೆ ಪರ ಇರಬಹುದು, ವಿರೋಧ ಇರಬಹುದು, ಇವೆಲ್ಲವನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಇದ್ದಾಗಲೇ ಅದಕ್ಕೆ ಅರ್ಥ ಇರತಕ್ಕಂಥದ್ದು. ಆ ರೀತಿಯಲ್ಲಿ ಎಲ್ಲ ಸಲಹೆಗಳನ್ನು ಕೂಡ ತೆಗೆದುಕೊಂಡು ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತೇವೆ ಅಂತಕ್ಕಂಥ ಮಾತು. ಜಾತಿ ಜನಗಣತಿ ವರದಿ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಶಾಸಕ ಎಎಸ್ ಪೊನ್ನಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಪುಟ ಸಭೆಯಲ್ಲಿ ವರದಿಯನ್ನ ಓಪನ್ ಮಾಡಿದ್ದಾರೆ ಅಷ್ಟೇ, ಅದ್ರ ಬಗ್ಗೆ ಇನ್ನೂ ಯಾವ ಚರ್ಚೆನೂ ಆಗಿಲ್ಲ. ಏಪ್ರಿಲ್ 17ಕ್ಕೆ ಚರ್ಚೆಗೆ ಇಟ್ಟುಕೊಳ್ಳಲಾಗಿದೆ ಅಂತ ಕೊಡಗಿನಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಎಷ್ಟು ನೈಜ ಅಂತ ಹೇಳುವಂತದ್ದು ಇದೆ ಪ್ರಶ್ನೆ ಇದೆ. ಮೊನ್ನೆ ಸಂಪುಟ ಸಭೆಯಲ್ಲಿ ಬರೀ ಅದನ್ನ ಓಪನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವ ಚರ್ಚೆ ಕೂಡ ಆಗಿಲ್ಲ. ಅದಕ್ಕೆ ಮತ್ತೆ 17ನೇ ತಾರೀಕು ಆಗ್ಬೇಕು ಅಂತ ಹೇಳಿ ಚರ್ಚೆಗೆ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಅದು ಮಂತ್ರಿಮಂಡಲದಲ್ಲಿರೋ ಸದಸ್ಯರಿಗೂ ಕೂಡ ಅದು ಸಿಕ್ಕಿಲ್ಲ. ಮಾಧ್ಯಮದವರು ಹೇಳ್ತಾ ಇರೋದು ಎಷ್ಟು ನೈಜ ಅಂತ ಹೇಳುವಂತದ್ರ ಬಗ್ಗೆ ನನಗೆ ನಂದೇ ಆದಂತ ಸಮಸ್ಯೆ ಇದೆ. 17ಕ್ಕೆ ಚರ್ಚೆ ಆಗಿ ಈಗ ಜಯಪ್ರಕಾಶ್ ಹೆಗಡೆ ಅವರು, ಕಾಂತರಾಜ್ ಅವರು ಇಬ್ಬರು ಸೇರಿ ಕೊಟ್ಟಿರುವಂತಹ ವರದಿ ಅದು. ಆ ವರದಿಯ ಆಧಾರದ ಮೇಲೆ ಏನ್ ನಿರ್ಣಯ ತಗೋಬೇಕು ಅಂತ ಹೇಳೋದು ತೀರ್ಮಾನಗಳಾಗಿದೆ. ಜಾತಿ ಜನಗಣತಿ ವರದಿಗೆ ಪರೋಕ್ಷವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವೀರಶೈವ ಲಿಂಗಾಯತರನ್ನ ಒಡೆದು ಗಣತಿ ಆಗಿದೆ. ಒಡೆದು ಗಣತಿ ಮಾಡಿದ ಹಿನ್ನೆಲೆ ಸಂಖ್ಯೆ ಕಡಿಮೆಯಾಗಿದೆ. ಮತ್ತೊಮ್ಮೆ ಒಟ್ಟಾಗಿ ಜಾತಿ ಜನಗಣತಿ ಮಾಡಬೇಕು ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ. ನೋಡಿ, ನಾನ್ ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದ್ರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಮಾಡಲಾಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ. ಯಾಕಂತಂದ್ರೆ 20 ವರ್ಷದ ಹಿಂದೆ ಇದ್ದಂತ ಜಾತಿ ಗಣತಿ, ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ. ಎಲ್ಲಾ ಸಮಾಜ ಬೆಳೆದಿರುತ್ತೆ. ನಾವು ಅದ್ರ ವಿರುದ್ಧ ಇಲ್ಲ, ಯಾಕಂದ್ರೆ ಎಲ್ಲಾ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ. ಆದ್ರೆ ವೀರಶೈವ ಲಿಂಗಾಯತರನ್ನು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ. ನಮ್ಮ ಜಾತಿಯಲ್ಲಿ ಏನಾಗಿದೆ, 2A ನಲ್ಲಿ ಕೆಲವು ಜನ ಇದ್ದಾರೆ, 3B ನಲ್ಲಿ ಕೆಲವು ಜನ ಇದ್ದಾರೆ, 2B ನಲ್ಲಿ ಕೆಲವು ಜನ ಇದ್ದಾರೆ. ಕೆಲವರು 2A ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ. ನೋಡಿ, ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದಾದೇವಿ ಚಾಮರಾಜನಗರ ಡಿಸಿಗೆ ಪತ್ರ ಬರೆದಿದ್ರು. ಈ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ. ಸಿದ್ದಯ್ಯನಪುರ ಗ್ರಾಮಸ್ಥರಿಗೆ ತೊಂದರೆಯಾಗುವುದಿಲ್ಲ, ಆ ಭಾಗದ ಜನರು ಆತಂಕ ಪಡುವ ಅಗತ್ಯವೂ ಇಲ್ಲ ಅಂದಿದ್ದಾರೆ. ನನ್ನಿಂದ, ನನ್ನ ತಾಯಿಯಿಂದ ಯಾವುದೇ ತೊಂದರೆ ಆಗಲ್ಲ, ಕೆಲವರು ಆತಂಕ ಸೃಷ್ಟಿಸಿ ಮಾಡಲು ಹೊರಟಿದ್ದಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ತಾಯಿಯವರು ಪತ್ರ ಬರೆದಿದ್ದಾರೆ ಅಷ್ಟೇ, ಇಂಥ ಒಂದು ಕ್ಲೇಮ್ ಇದೆ. ಡಿಸಿ ಅವರು ಅವರ ಕರ್ತವ್ಯ ಇರೋದು, ಅದನ್ನು ಅವ್ರ ರೆಕಾರ್ಡ್ ನೋಡಿಕೊಂಡು ಅವರು ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಗ್ರಾಮಸ್ಥರು ಯಾವುದೇ ರೀತಿ ಆತಂಕ ಪಡೆಯುವ ಅವಶ್ಯಕತೆ ಇಲ್ಲವೇ ಇಲ್ಲ. ನಮ್ಮ ತಾಯಿಯವರು ಇರಲಿ, ನಾನಿರಲಿ, ಅವ್ರಿಗೆ ಅನಾನುಕೂಲ ಆಗುವಂಥದ್ದು ಕೆಲಸ ಯಾವತ್ತೂ ಮಾಡಲ್ಲ. ಏನಿದೆ ಪ್ರಕ್ರಿಯೆ, ನಮ್ಮ ಜಮೀನು ಇದೆಯೋ ಇಲ್ವೋ ಅದು ಡಿಸಿ ನಡೆಸಲಿ. ಅವರು ಆತಂಕ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಆತಂಕ ಸೃಷ್ಟಿ ಮಾಡ್ತಾ ಇರೋರು ಯಾರು ಅಂತ ನೀವು ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಕಡೆಯಿಂದ ಒಂದು ಪತ್ರ ಬರೆದಿದ್ದೀವಿ, ಇಂಥ ಆಸ್ತಿ ಇದೆ ಅಂತ. ಅದು ಎಲ್ಲ ಪ್ರತಿಯೊಬ್ಬರಲ್ಲೂ ಸಹ ಅಂತ ಒಂದು ಹಕ್ಕಿದೆ. ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿ. ಅವರು ಏನಕ್ಕೆ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರತಿಕ್ರಿಯೆ. ಚಾಮರಾಜನಗರದ ಸಿದ್ದಯ್ಯನಪುರ ಗ್ರಾಮದ ಜಾಗ ವಿಚಾರವಾಗಿ ಪ್ರಮೋದಾದೇವಿ ಡಿಸಿ ಅವರಿಗೆ ಪತ್ರವನ್ನು ಬರೆದಿದ್ರು. ಈ ವಿಚಾರ ಸಂಬಂಧ ಚಾಮರಾಜನಗರದ ರೈತರಿಗೆ ಮೈಸೂರಲ್ಲಿ
ಪ್ರಮೋದ ದೇವಿಯವರು ಭರವಸೆಯನ್ನ ಕೊಟ್ಟಿದ್ದಾರೆ. ಅರಮನೆಯಿಂದ ಅನ್ನದಾತರಿಗೆ ಅನ್ಯಾಯವಾಗಲ್ಲ, ಗ್ರಾಮಸ್ಥರು ಭೂಮಿ ಮೇಲೆ ಆತಂಕ ಪಡುವ ಅವಶ್ಯಕತೆ ಇಲ್ಲ, ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಮಗ್ ಬಂದ್ರು ಕೂಡ ಅವ್ರಿಗೆ ನಾವು ತೊಂದರೆ ಕೊಡಲ್ಲ. ಅದು ಅವ್ರಿಗೆ ಯಾವ ರೀತಿ ನಾವು ಮಾಡ್ಕೊಡ್ಬೇಕು ಅದು ನಮಗ್ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನ್ ಮಾಡ್ಕೊಡ್ಬೇಕು ನಾವು ಮಾಡ್ಕೊಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ಬರೋದ ಅವಶ್ಯಕತೆ ಇಲ್ಲ. ನಮ್ಮ ಹೆಸರಿಗೆ ಬಂದ್ರೂ ಅವ್ರಿಗೆ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ. ನಮಗೂ ಅರ್ಥ ಆಗತ್ತೆ ಅವ್ರದ್ದೇನು ಅಂತ. ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ ಅಲ್ಲಿ. ನಮ್ಮ ಅಲ್ಲಪ್ಪ, ನನ್ಗೆ ಇವತ್ತಿಗೆ ನಾನು ಇಷ್ಟೇ ಹೇಳ್ಬೋದು. ಯಾಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನನ್ಗೇನು ಇಲ್ಲ. ಅದೇನಾದ್ರು ನನ್ಗೆ ಇವತ್ತು ಬಂದ್ರೆ ಇಂಥವ್ರು ಇದು ಅಂತಂದ್ರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನ್ ಮಾಡ್ತಾರೆ, ಸರ್ಕಾರದವರು ಕನ್ಸರ್ನ್ಡ್ ಆಫೀಷಿಯಲ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ, ಅವ್ರಿಗೆ ತೊಂದರೆ ಆಗುವಂಥದ್ದು. ವಿವಾದಾತ್ಮಕ ಹೇಳಿಕೆಗೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟನೆ ನೀಡಿದ್ದಾರೆ. ನಾನು ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಮಾತನಾಡ್ತಿದ್ದೆ, ಮಾತಿನ ವೇಗದಲ್ಲಿ ಪ್ರವಾದಿ ಹೆಸರು ಬಂದಿದೆ ಅಂತ ಹೇಳಿದ್ದಾರೆ. ಕೇವಲ ಕಾಂಗ್ರೆಸ್ನವರು ಮಾತ್ರ ಈ ಬಗ್ಗೆ ಮಾತಾಡ್ತಿದ್ದಾರೆ, ಇದೊಂದು ಸಂಚು ಅಂತ ಶಾಸಕ ಯತ್ನಾಳ್ ಆರೋಪಿಸಿದ್ದಾರೆ. ಯತ್ನಾಳ್ ಮುಗಿಸಲು ಹೋದ್ರೆ ರಾಜ್ಯದಲ್ಲಿ ಬೆಂಕಿ ಬೀಳುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೊದಲೇದು ಹೇಳ್ತೀನಿ, ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ ಆಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ತರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನಂತ ಹೇಳಬೇಕಾಗಿದ್ದು ಒಂದು ವರ್ಡ್ ಅಡ್ಡೆ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತಗೊಂಡಂಗೆ ಆಗ್ತದೆ. ಸುಮ್ಮನೆ ನಿಮಗ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರು ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು. ಮೊದಲೇದು ಹೇಳ್ತೀನಿ, ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಇನ್ನೊಂದು ವರ್ಷದಲ್ಲಿ ಮೋದಿ ಪ್ರಧಾನಿಯಾಗಿ ಇರೋದಿಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಭವಿಷ್ಯ ನುಡಿದಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಇದು ನಾನು ನುಡಿತಾ ಇರುವ ಭವಿಷ್ಯ. ಇನ್ನೊಂದು ವರ್ಷದ ನಂತರ ಮೋದಿ ಅವರು ಪಿಎಂ ಹುದ್ದೆಯಲ್ಲಿ ಇರೋದಿಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಆದ್ರೆ ಒಂದು ಮಾತ್ರ ಕರೆ ಹೇಳ್ತೀನಿ, ನಾನು ಕೂಡ ಭವಿಷ್ಯ ಹೇಳ್ತೀನಿ. ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಿಲ್ಲ. ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಕೂಡ ದೇಶದ ಪ್ರಧಾನಮಂತ್ರಿ ಆಗಿ ಮುಂದೆ ಹೊರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಇದ್ರೆ ಈಗ ಬಿಜೆಪಿಯಲ್ಲಿ ಕೂಡ ಯಾರು ಹೇಳ್ತಾ ಇಲ್ಲ, ಬಿಜೆಪಿ ಅವರು ಕೂಡ ಯಾರು ಹೇಳ್ತಾ ಇಲ್ಲ. ಅಲ್ಲೊಂದು ಸ್ವಲ್ಪ ಈಗ ಬಾಯಿ ಬಿಡ್ತಾ ಇದ್ದಾರೆ. ಮೊನ್ನೆ ತಾನೇ ಪಿಯೂಷ್ ಗೋಯಲ್ ಹೇಳಿದ್ರಲ್ಲ, ಇಲ್ಲೇನು ಸ್ಕಿಲ್ ಇಂಡಿಯಾ ಆಗಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂತಕ್ಕಂಥ ಹೇಳಿದ ನಂತರ ಮತ್ತೆ ನಮಗೆ ಕಾಂಗ್ರೆಸ್ ವಿರುದ್ಧನೇ ಬಂದ್ರು ಅವರು. ಅದಾದ್ಮೇಲೆ ಆದ್ರೆ ಒಂದು ಮಾತ್ರ ಕರೆ ಹೇಳ್ತೀನಿ, ನಾನು ಕೂಡ ಭವಿಷ್ಯ ಹೇಳ್ತೀನಿ. ಇನ್ನೊಂದು ವರ್ಷ ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆ ಆರೋಪಿ ಎನ್ಕೌಂಟರ್ ಆಗಿದೆ. ಈ ಪ್ರಕರಣದ ಕುರಿತು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ.